ಹಲೋ ನಮಸ್ತೆ ವೆಲ್ಕಮ್ ಟು ದ ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋ. ಈ ಸೆಷನಲ್ಲಿ ನೀವು AME ಮಾಡಿದ್ರೆ ಯಾಕೆ AME ವಿತ್ BSc ಮಾಡಬೇಕು, ವಿತೌಟ್ BSc ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ವಿಚ್ ಇಸ್ ನಥಿಂಗ್ ಬಟ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ AME ಜೊತೆಗೆ ಐದರ್ ನೀವು BCAನೋ ಅಥವಾ BBAನೋ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ವಾಟ್ ಐ ಮೀನ್ ಟು ಸೇ ಅಂತಂದರೆ, ಈ BSc ಈಸ್ ಇಫ್ ದಿಸ್ BSc ಈಸ್ ರೀಪ್ಲೇಸ್ಡ್ ಐದರ್ ಬೈ ದ BCA ಆರ್ ಬೈ ದ BBA, ಆಗ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ವಿಚ್ ಇಸ್ ನಥಿಂಗ್ ಬಟ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಈ ಬೇರೆ ಗ್ರಾಜುಯೇಷನ್ಸ್ ಮಾಡಿರ್ತಾರೆ ನೋಡಿ, ಸಚ್ ಆಸ್ ಇಂಜಿನಿಯರಿಂಗ್ ಮಾಡಿರೋರು, BCA ಮಾಡಿರೋರು, BBA ಮಾಡಿರೋರು, BCom ಮಾಡಿರೋರು, BSc ಮಾಡಿರೋರು, ಇವ್ರಿಗೆ ಇಲ್ಲದೇ ಇರೋವಂತಹ ಒಂದು ಯೂನಿಕ್ ಫೀಚರ್ AME ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. ಅದನ್ನು ನಾವು ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ ಅಂತ ಕರಿತೀವಿ. ಐ ರಿಪೀಟ್, ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ. ಏನು ಸರ್ ಇದು ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ ಅಂತಂದರೆ? ಬೈ ದ ವೇ, ಈಕ್ವಲೆಂಟ್ ಎಂಟ್ರಿ ಅಂದ್ರೇನು, ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ ಅಂದ್ರೇನು, ಇದನ್ನು ಕೂಡ ಈ ಸೆಷನ್ ಡಿಸ್ಕಸ್ ಮಾಡೋಣ. ವಿಚ್ ಇಸ್ ನಥಿಂಗ್ ಬಟ್ ಪಾಯಿಂಟ್ ನಂಬರ್ 3. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಫೋರ್ತ್ ಅಂಡ್ ಮೇಜರ್ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಇಫ್ ಯು ಡೋಂಟ್ ಗೆಟ್ ಎ ಜಾಬ್? ನೀವು AME ಮಾಡಿದ್ಮೇಲೆ ನಿಮಗೆ ಕೆಲಸ ಸಿಗಲಿಲ್ಲ ಅಂದರೆ ಏನು ಮಾಡೋದು? ಈ ಪ್ರಶ್ನೆಗೂ ಕೂಡ ಈ ಸೆಷನ್ನಲ್ಲಿ ಇನ್ ಡೀಟೇಲಾಗಿ ಉತ್ತರ ಕೊಡ್ತೀನಿ. ಆ್ಯಂಡ್ ಆ್ಯಸ್ ಐ ಯೂಶುವಲಿ ಸೇ, ಡು ನಾಟ್ ಸ್ಕಿಪ್ ಎನಿ ಪಾರ್ಟ್ ಬಿಕಾಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜಸ್ಟ್ ಫಾರ್ ದ ಸೇಕ್ ಆಫ್ ಚೇಂಜ್, ಫೋರ್ತ್ ಕ್ವಶನಿಂದ ಶುರು ಮಾಡ್ತೀನಿ. ವಾಟ್ ಇಫ್ ಐ ಡೋಂಟ್ ಗೆಟ್ ಎ ಜಾಬ್ ಇಫ್ ಐ ಪರ್ಸ್ಯೂ AME ಮಾಡಿದ್ಮೇಲೆ ಕೆಲಸ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಕೇಳೋರಿಗೆ ನಂದೊಂದು ಕ್ವಶನ್ ಇದೆ. ನೀವು ಸಪೋಸ್ PUC ಆದಮೇಲೆ BEನೋ BCAನೋ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆಗ ಕೆಲಸ ಸಿಗದೆ ಹೋದರೆ ಏನು ಮಾಡ್ತೀರಾ? ಈ ಕ್ವಶನ್ಗೆ ನಿಮ್ಮ ಪೇರೆಂಟ್ಸ್ದು ಒಂದು ರೆಡಿಮೇಡ್ ಆನ್ಸರ್ ಇರುತ್ತೆ. ಅದೇನಂತಂದರೆ, ಹೊರಗಡೆ ಹೋಗಿ ಹುಡುಕ್ತೀವಿ ಸರ್, ಹೊರಗಡೆ, ದಟ್ಟು ಎಕ್ಸ್ಪೆಷಲಿ ಬೆಂಗಳೂರು ಬೀಯಿಂಗ್ ಎ ಸ್ಟಾರ್ಟಪ್ ಕ್ಯಾಪಿಟಲ್ ಆ್ಯಂಡ್ IT ಹಬ್ ಹ್ಯಾಸ್ ಎನ್ ನಂಬರ್ ಆಫ್ ವೇಕೆನ್ಸೀಸ್. ಆ್ಯಂಡ್ ಇವತ್ತು ಎಕ್ಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಿಷಿನ್ ಲರ್ನಿಂಗ್ ಮಾಡಿರೋರಿಗೆ ದರ್ ಆರ್ ಎನ್ ನಂಬರ್ ಆಫ್ ವೇಕೆನ್ಸಿ ಆ್ಯಂಡ್ ಹ್ಯೂಜ್ ಡಿಮಾಂಡ್, ಒಳ್ಳೆ ಸ್ಕೋಪ್ ಇದೆ. ಹಾಗಾಗಿ ಹೊರಗಡೆ ಹೋಗಿ ಈಸಿಯಾಗಿ ಹುಡುಕ್ಬೋದು. AI ಆ್ಯಂಡ್ ML ಮಾಡಿರೋರಿಗೆ ಒಳ್ಳೆ ಡಿಮಾಂಡ್ ಇದೆ ಅಂತ ಹೇಳ್ಬಿಡ್ತೀರಾ. ಇದೇ ಆನ್ಸರ್ನ ನಾನು ವಾಟ್ ಇಫ್ ಐ ಡೋಂಟ್ ಗೆಟ್ ಎ ಜಾಬ್ ಇಫ್ ಐ ಪರ್ಸ್ಯೂ AME ಅಂತ ಕೇಳ್ತಾರಲ್ಲ, ಆ ಕ್ವಶನ್ಗೂ ಇದೇ ಆನ್ಸರ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಯಾಕಂತಂದರೆ AME ಇಸ್ ಎ ತ್ರಿಬಲ್ ಕ್ವಾಲಿಫೈಡ್ ಪ್ರೋಗ್ರಾಮ್. ಮೊದಲನೇದು AME, ಎರಡನೇದು BSc, ಮೂರನೇದು AI ML ಆ್ಯಂಡ್ ಡೇಟಾ ಸೈನ್ಸ್. ವಾಟ್ ಐ ಮೀನ್ ಟು ಸೇ ಅಂತಂದರೆ, ನಿಮ್ಮ ಹತ್ರ AI ML ಆ್ಯಂಡ್ ಡೇಟಾ ಸೈನ್ಸ್ ಇರೋದ್ರಿಂದ ನೀವು ಹೊರಗಡೆ ಹೋಗಿ ಕೆಲಸ ಹುಡುಕ್ಬೋದು. ಸಿನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಇವತ್ತು ಮಾರ್ಕೆಟಲ್ಲಿ ತುಂಬ ಬೂಮಿಂಗಲ್ಲಿ ಇರೋದ್ರಿಂದ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ನಿಮಗೆ AI ML ಆ್ಯಂಡ್ ಡೇಟಾ ಸೈನ್ಸ್ ವಿಲ್ ಬಿ ಅವಾರ್ಡೆಡ್ ಟು ಯು ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆ್ಯಂಡ್ ಇನ್ನೊಂದು ವಿಚಾರ ಜೊತೆಗೆ, ನಿಮಗೆ ಇಂಟ್ರಡಕ್ಟರಿ ಸೆಷನಲ್ಲಿ ಹೇಳಿದ್ದೀನಿ, ನಿಮಗೆ ವಿತ್ ಪ್ರೂಫ್ ತೋರಿಸಿದ್ದೆ, 40 to 50% ಆಫ್ ದ ಎಂಪ್ಲಾಯೀಸ್ ಟುಡೇ ವರ್ಕಿಂಗ್ ಇನ್ IT ಸೆಕ್ಟರ್ ಆರ್ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್. BCom ಮಾಡಿರೋರು, BA ಮಾಡಿರೋರು, BBA ಮಾಡಿರೋರು ಇವತ್ತು IT ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದಟ್ಸ್ ಬಿಕಾಸ್ ಆಫ್ ದ ಟೆಕ್ನಿಕಲ್ ಸ್ಕಿಲ್ಸ್ ದೇ ಹ್ಯಾವ್ and not because of the education qualification they have. According to the AICTE, All India Council for Technical Education, 60% of engineers are unemployed. According to the Niti Aayog, which comes under the Ministry of Human Resource and Development, 48% of engineers are unemployed. According to the Times of India, more than 70% engineers are unemployed. Always remember, engineering ಮಾಡಿದ್ರೆ ಮಾತ್ರ IT ಕಂಪ್ನಿಲಿ ಕೆಲಸ ಮಾಡ್ಬೋದು ಅನ್ನೋದು ಸುಳ್ಳು. ಬಿಕಾಸ್ ಜಾಬ್ ಈಸ್ ಆಲ್ವೇಸ್ ಈಕ್ವಲ್ ಟು ಸ್ಕಿಲ್ಸ್. ನಿಮಗೆ ಆ ಜಾಬ್ಗೆ ಹೋಗೋಕ್ಕೆ ಬೇಕಾದಂಥ ಸ್ಕಿಲ್ಸ್ ನಿಮ್ಮತ್ತಿದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ವಾಲಿಫಿಕೇಷನ್, ಕೆಲಸ ನಿಮ್ಮ ಕೈಯಲ್ಲಿರುತ್ತೆ. ವಿತ್ ಪ್ರೂಫೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ 15 ಲಕ್ಷ ಜನ ಇಂಜಿನಿಯರ್ ಪಾಸ್ಔಟ್ ಆಗ್ತಾರೆ. ಆನ್ ಎನ್ ಆ್ಯಾವ್ರೇಜ್ 60% ಆಫ್ ದೆಮ್ ಆರ್ ಅನ್ಎಂಪ್ಲಾಯ್ಡ್ ಅಂತಂದರೆ 15 6 90 ವಿಚ್ ಇಸ್ ಈಕ್ವಲ್ ಟು 9 lakhs ಆಫ್ ದೆಮ್ ಆರ್ ಅನ್ಎಂಪ್ಲಾಯ್ಡ್. ಇದು AICTE ಅವರೇ ಹೇಳ್ತಾ ಇರೋದು, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ. ನಿಮ್ಮ ಇಂಜಿನಿಯರಿಂಗ್ ಸಿಲೆಬಸ್ನ ಪ್ರಿಪೇರ್ ಮಾಡೋದು ಇವರೇ, ಇಂಜಿನಿಯರಿಂಗ್ ಕಾಲೇಜ್ನ ಅಪ್ರೂವ್ ಮಾಡೋದು ಇವರೇ, ಯೂನಿವರ್ಸಿಟಿನೂ ಅಪ್ರೂವ್ ಮಾಡೋದು ಇವರೇ. ಅವರೇ ಹೇಳ್ತಾರೆ 60% ಆಫ್ ಇಂಜಿನಿಯರ್ಸ್ ಅನ್ಎಂಪ್ಲಾಯ್ಡ್ ಅಂತ. ನೀವು ಕೇಳಿದ್ರೆ ಇಂಜಿನಿಯರಿಂಗ್ ಮಾಡಿರೋರು ಮಾತ್ರ IT ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ಸ್ಕೋಪ್ ಇದೆ ಅಂತ ಹೇಳ್ತೀರಾ. Always remember, as I said before, job is always equal to skill. ಆ ಸ್ಕಿಲ್ ಆ ಜಾಬ್ಗೆ ಬೇಕಾದ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ ಪಕ್ಕ ಆ ಜಾಬ್ ನಿಮಗೆ ಸಿಗುತ್ತೆ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, AME ಬೇಸಿಸ್ ಮೇಲ್ಗಡೆ ನಿಮಗೆ ಕೆಲಸ ಸಿಗಲಿಲ್ಲ ಅಂತಂತಂದರೆ ಬೇರೆ ರೂಟ್ಸೇ ಇಲ್ಲ ಅನ್ನೋದು ಸುಳ್ಳು. ಯಾಕಂತಂದರೆ, ಆ್ಯಸ್ ಐ ಸೈಡ್ ಬಿಫೋರ್ ಇನ್ ದ ಇಂಟ್ರಡಕ್ಟರಿ ಸೆಷನ್ ಇಟ್ ಸೆಲ್ಫ್, AME ಇಸ್ ಎ ತ್ರಿಬಲ್ ಕ್ವಾಲಿಫೈಡ್ ಪ್ರೋಗ್ರಾಮ್. ದಟ್ ಈಸ್ AME ವಿತ್ BSc ವಿತ್ AI ML ಆ್ಯಂಡ್ ಡೇಟಾ ಸೈನ್ಸ್. AI ML ಆ್ಯಂಡ್ ಡೇಟಾ ಸೈನ್ಸ್ ನಿಮ್ಮ ಹತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇರುತ್ತೆ. ಸೊ ನೀವು IT ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ಇಂಟ್ರಡಕ್ಟರಿ ಸೆಷನ್ ಹೇಳಿರೋ ಪ್ರಕಾರ BSc ಬೇಸಿಸ್ ಮೇಲೆ ನೀವು ಹಾಸ್ಪಿಟಾಲಿಟಿ ಸೆಕ್ಟರ್, ಇವೆಂಟ್ ಮ್ಯಾನೇಜ್ಮೆಂಟ್ ಸೆಕ್ಟರ್, ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್, ಏವಿಯೇಷನ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಸ್ ಸೆಕ್ಟರ್ ಆಸ್ ವೆಲ್ ಆಸ್ ಅದರ್ ಇಂಡಸ್ಟ್ರಿಲ್ ಕೂಡ ನೀವು ವರ್ಕ್ ಮಾಡ್ಬೋದು. ಆಲ್ವೇಸ್ ರಿಮೆಂಬರ್, AME ತ್ರಿಬಲ್ ಕ್ವಾಲಿಫೈಡ್ ಪ್ರೋಗ್ರಾಮ್. AME ವಿತ್ BSc ವಿತ್ AI. AME ಬೇಸಿಸ್ ಮೇಲೆ ಏರ್ಕ್ರಾಫ್ಟ್ ಇಂಡಸ್ಟ್ರಿ, BSc ಬೇಸಿಸ್ ಮೇಲೆ ಅದರ್ ಇಂಡಸ್ಟ್ರಿ, AI ML ಆ್ಯಂಡ್ ಡೇಟಾ ಸೈನ್ಸ್ ಮೇಲ್ಗಡೆ IT ಸೆಕ್ಟರ್. ಇದನ್ನು ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 4ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಚೇಂಜ್ ಟು ದ ಕ್ವಶನ್ ನಂಬರ್ 1.
ಕ್ವಶನ್ ನಂಬರ್ 1 ಏನಿತ್ತು, AME ಮಾಡಂಗಿದ್ರೆ ವಿತ್ BSc ಯಾಕೆ ಮಾಡಬೇಕು, ವಿತೌಟ್ BSc ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಕ್ವಶನ್ ನಂಬರ್ 1. ವಿತೌಟ್ BSc ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಮೊದಲನೇದು, ನೀವು ಗ್ರ್ಯಾಜುಯೇಟ್ ಆಗಲ್ಲ, ಅಂದರೆ ಪದವೀಧರರಾಗೋಕ್ಕಾಗಲ್ಲ. ಎರಡನೇ ಪ್ರಾಬ್ಲಮ್ ಏನು, ವಿತೌಟ್ BSc ಮಾಡಿದ್ರೆ ನೀವು ಪದವೀಧರರು ಆಗದೇ ಇರೋದ್ರಿಂದ ಅಥವಾ ಆಗೋಕ್ಕಾಗಲ್ಲ ಅನ್ನೋದ್ರಿಂದ ನೀವು ಯಾವುದೇ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗಳಿಗೆ ಅಪಿಯರ್ ಆಗಲ್ಲ. ಇಂಟ್ರಡಕ್ಟರಿ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ವಿತ್ BSc ನೀವೆಲ್ಲ ಗೌರ್ಮೆಂಟ್ ಎಕ್ಸಾಮನ್ನು ಬರೀಬೋದು. KPSC, UPSC, PSI, RRB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು, ದೆನ್ DRDO, ಈ ಥರ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ನು ಬರೀಬೋದು ವಿತ್ BSc ಅಂತ ಹೇಳಿದ್ವಿ. ಸೊ ವಿತೌಟ್ BSc ಬರೀ AME ಮಾಡಿದ್ರೆ ಗ್ರ್ಯಾಜುಯೇಟ್ ಆಗಲ್ಲ, ಸೊ ದಟ್ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಬರೆಯೋಕ್ಕಾಗಲ್ಲ. ಇದು ಎರಡನೇ ಪ್ರಾಬ್ಲಮ್ಮು, ವಿತೌಟ್ BSc ಮಾಡಿದ್ರೆ ಏನಾಗುತ್ತೆ ಅಂತ ಹೇಳೋಕ್ಕೆ. ಮೂರನೇ ಪ್ರಾಬ್ಲಮ್ಮು, ವಿತೌಟ್ BSc ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಪಕ್ಕದಲ್ಲಿ ನೋಡಿ BSc ಪಕ್ಕದಲ್ಲಿ ಏನಿದೆ, AIML ಆ್ಯಂಡ್ ಡೇಟಾ ಸೈನ್ಸ್ ಇದೆ. ಸೊ BSc ಬರಲಿಲ್ಲ ಅಂದರೆ AIML ಆ್ಯಂಡ್ ಡೇಟಾ ಸೈನ್ಸ್ ಬರಲ್ಲ. AIML ಆ್ಯಂಡ್ ಡೇಟಾ ಸೈನ್ಸ್ ಬರಲಿಲ್ಲ ಅಂದರೆ ನೀವು IT ಕಂಪ್ನಿ ವರ್ಕ್ ಮಾಡೋಕ್ಕಾಗಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ಕರು ಬಂದರೆ ಹಸುನು ಬರುತ್ತೆ ಅಂತ. ಹಾಗೆ BSc ಬಂದರೆ ಮಾತ್ರ AIML ಆ್ಯಂಡ್ ಡೇಟಾ ಸೈನ್ಸ್ ಬರೋದು. ವಿತೌಟ್ BSc ಮಾಡಿದ್ರೆ AIML ಆ್ಯಂಡ್ ಡೇಟಾ ಸೈನ್ಸ್ ಬರಲ್ಲ. ಇದು ಮೂರು ಪ್ರಾಬ್ಲಮ್. ಮೊದಲನೇದು ಗ್ರ್ಯಾಜುಯೇಟ್ ಆಗಲ್ಲ, ಎರಡನೇದು ಗೌರ್ಮೆಂಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ, AIML ಆ್ಯಂಡ್ ಡೇಟಾ ಸೈನ್ಸ್ ಬರಲ್ಲ. AIML ಆ್ಯಂಡ್ ಡೇಟಾ ಸೈನ್ಸ್ ಬರಲಿಲ್ಲ ಅಂದರೆ ನೀವು IT ಕಂಪ್ನಿ ವರ್ಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಫೋರ್ತ್ ಪ್ರಾಬ್ಲಮ್ ಏನಾಗುತ್ತೆ, ವಿತೌಟ್ BSc ಬರೀ AME ಮಾಡ್ಕೊಂಡು ಕೂತ್ಕೊಂಡ್ರೆ ನಾಲ್ಕನೇ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳ್ತೀನಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ದಟ್ ಯು ಆರ್ ಗೋಯಿಂಗ್ ಟು ಫೇಸ್ ಇಫ್ ಯು ಡು ನಾಟ್ ಪರ್ಸ್ಯೂ BSc ಅಲಾಂಗ್ ವಿತ್ AME. ಅದೇನಂತಂದರೆ ನಿಮಗೆ ಪ್ರಮೋಷನ್ ಆಗಲ್ಲ. ಇವತ್ತು AME ಮಾಡಿರೋರು ಜಾಬ್ಲೆಸ್ ಆಗಿ ಯಾವುದೇ ಕಾರಣಕ್ಕೂ ಮನೇಲಿ ಕೂತ್ಕೊಳ್ಳೋ ಚಾನ್ಸಸ್ ಇಲ್ಲವೇ ಇಲ್ಲ. ಯಾಕಂತಂದರೆ 2017ನೇ ಇಸ್ವಿ ತನಕ ನಮ್ಮ ಭಾರತ ದೇಶದಲ್ಲಿ 700 ಏರ್ಕ್ರಾಫ್ಟ್ ಇತ್ತು, 700 ಚಿಲ್ಲರೆ, 740, 730 ಇತ್ತು. ಆಲ್ ಆಫ್ ಎ ಸಡನ್ 2023ರ ಕೊನೆ ಮತ್ತು 2024ರ ಸ್ಟಾರ್ಟಿಂಗಲ್ಲಿ ಇಂಡಿಯಾ ಹ್ಯಾಸ್ ಪ್ಲೇಸ್ಡ್ ಆರ್ಡರ್ ಫಾರ್ 2300 ಚೇಂಜ್ ಏರ್ಕ್ರಾಫ್ಟ್. ಇದ್ದಿದ್ದೇ 700 ಏರ್ಕ್ರಾಫ್ಟು. ಈಗ ನಾವು ಆರ್ಡರ್ ಪ್ಲೇಸ್ ಮಾಡಿರೋದು 2300 ಏರ್ಕ್ರಾಫ್ಟ್ಗೆ, ಮೋರ್ ದೆನ್ 3 ಟೈಮ್ಸ್. ವಾಟ್ ಐ ಮೀನ್ ಟು ಸೇ ಅಂತಂದರೆ, ಏರ್ಕ್ರಾಫ್ಟ್ಗಳು ಜಾಸ್ತಿ ಆದಾಗ ಹೈಯರ್ ದ ನಂಬರ್ ಆಫ್ ಏರ್ಕ್ರಾಫ್ಟ್, ಹೈಯರ್ ದ ಮ್ಯಾನ್ ಪವರ್ ರಿಕ್ವೈರ್ಡ್, ಮೋರ್ ದೆನ್ 3 ಟೈಮ್ಸ್. 1-2 ಏರ್ಕ್ರಾಫ್ಟ್ಗಳು ಜಾಸ್ತಿ ಆಗಿದ್ರೆ ಇದ್ದಿದ್ದು ಮ್ಯಾನ್ ಪವರಲ್ಲಿ ಹಿಂದೆ ಮುಂದೆ ಮಾಡ್ಕೊಂಡು ಕೆಲಸ ಮಾಡಿಸ್ಬೋದು. ಬಟ್ ಇಲ್ಲಿ ಜಾಸ್ತಿ ಆಗಿರೋದು ಮೋರ್ ದೆನ್ 3 ಟೈಮ್ಸ್. ಸೊ ಇವತ್ತು AME ಮಾಡೋ ಡಿಮಾಂಡ್ ಹೇಗಿದೆ ಅಂತಂದರೆ, ಏರ್ಲೈನ್ಸ್ಗಳೇ ಅಫಿಷಿಯಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ TV ಚಾನಲಲ್ಲೋ ನ್ಯೂಸ್ ಪೇಪರಲ್ಲೋ ಅಫಿಷಿಯಲ್ ಆಗಿ ಬಂದು ಇಷ್ಟು AME ಮಾಡಿರೋರನ್ನ ನಾವು ಹೈರ್ ಮಾಡ್ತಾ ಇದ್ದೀವಿ ಅಥವಾ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಆ ಥರದೊಂದು ಪ್ರೂಫ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಏರ್ ಇಂಡಿಯಾ ನಿಮಗೆ ಗೊತ್ತು, ಟೇಕನ್ ಓವರ್ ಬೈ ದ ಟಾಟಾ ನೌ. ಏರ್ ಇಂಡಿಯಾ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ ಏನಂತ, 1200 AME ಮಾಡಿರೋಂಥ ಕ್ಯಾಂಡಿಡೇಟ್ಸ್ನ ನಾನು ಬೆಂಗಳೂರಲ್ಲಿ ಹೈರ್ ಮಾಡ್ತೀನಿ ಅಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ಅನೌನ್ಸ್ ಮಾಡ್ತಾ ಇದ್ದಾರೆ. ಆ ಮಟ್ಟಿಗೆ ಇವತ್ತು AME ಮಾಡೋರಿಗೆ ಡಿಮಾಂಡ್ ಬಂದ್ಬಿಟ್ಟಿದೆ. ಸೊ ಇವತ್ತು AME ಮಾಡೋರು ಯಾವುದೇ ಕಾರಣಕ್ಕೂ ಕೆಲಸ ಇಲ್ಲ, ಮನೆ ಕೂತ್ಕೊಳ್ಳಲ್ಲ, ಜಾಬ್ಲೆಸ್ ಆಗೋದೇ ಇಲ್ಲ. ಕೆಲಸ ಏನೋ ತುಂಬ ಸುಲಭವಾಗಿ ಸಿಕ್ಬಿಡುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಬೇರೆ ಎಲ್ಲ ಇಂಡಸ್ಟ್ರಿಯಲ್ಲಿ ಇರೋ ಥರನೇ ಇನ್ಕ್ರಿಮೆಂಟ್ಸ್ ಆರ್ ಪ್ಯೂರ್ಲಿ ಬೇಸ್ಡ್ ಆನ್ ಪರ್ಫಾರ್ಮೆನ್ಸು. ಇಡೀ ವರ್ಷದಲ್ಲಿ ನೀವೇನು ಪರ್ಫಾರ್ಮೆನ್ಸ್ ಕೊಟ್ಟಿರ್ತೀರೋ ಅದ್ರ ಪ್ರಕಾರ ಇನ್ಕ್ರಿಮೆಂಟ್ ಕೊಡ್ತಾರೆ. ಕೆಲಸ ತುಂಬ ಸುಲಭವಾಗಿ ಸಿಕ್ತು, ಇನ್ಕ್ರಿಮೆಂಟ್ಸು ಕರೆಕ್ಟಾಗಿ ಆಗ್ತಾ ಇದೆ, ಇವೆರಡು ಆಗ್ಬಿಟ್ರೆ ಸಾಕಾ? ಮೂರನೇದೊಂದು ಮುಖ್ಯವಾದ ಪ್ರಾಬ್ಲಮ್ ಇದೆ, ಯಾವ್ದು ಹೇಳಿ ನೋಡೋಣ. ಪ್ರಮೋಷನ್ ಆ್ಯಂಡ್ ಚೇಂಜ್ ಆಫ್ ಪೊಸಿಷನ್. ಪ್ರಮೋಷನ್ ಆಗಬೇಕು ಅಂತಂದರೆ ನಾವು ಇಂಟ್ರಡಕ್ಟರಿ ಸೆಷನ್ನೇ ಡಿಸ್ಕಸ್ ಮಾಡಿದ್ದೀವಿ. ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ AMEಗೆ ಅಂತಲೇ ಒಂದಷ್ಟು ಆಫೀಸರ್ ಪೊಸಿಷನ್ಸ್ಗಳಿದೆ. ಫ್ಲೀಟ್ ಮ್ಯಾನೇಜರು, ಫ್ಲೈಟ್ ಆಪರೇಷನ್ ಮ್ಯಾನೇಜರು, ಏರ್ ಟ್ರಾಫಿಕ್ ಕಂಟ್ರೋಲರು. ನೀವು ವಿತ್ BSc ಮಾಡಿದ್ರೆ ಅಪ್ ಟು ಏರ್ ಟ್ರಾಫಿಕ್ ಕಂಟ್ರೋಲರ್ ತನಕ ಹೋಗ್ಬೋದು. ಈ ಥರ ಬೇಸ್ ಮ್ಯಾನೇಜರು, ಬೇಸ್ ಮೇಂಟೆನೆನ್ಸ್ ಹೆಡ್, ಲೈನ್ ಮೇಂಟೆನೆನ್ಸ್ ಹೆಡ್, ಈ ಥರ ಮಲ್ಟಿಪಲ್ ಆಫೀಸರ್ ಪೊಸಿಷನ್ಸ್ಗಳಿದೆ. ಈ ಆಫೀಸರ್ ಪೊಸಿಷನ್ಸ್ಗೆ ನೀವು ಹೋಗಬೇಕಾದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದ್ದರೆ ಸಾಲದು, ಎಕ್ಸ್ಪೀರಿಯನ್ಸ್ ಜೊತೆಗೆ ಪ್ರಮೋಷನ್ನು ಇರಬೇಕು. ಇನ್ನೂ ನೀಟಾಗಿ ನಿಮ್ಗೆ ಅರ್ಥ ಆಗೋಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. A ಅನ್ನೋ ಕ್ಯಾಂಡಿಡೇಟು AME ಮಾಡಿದ್ದಾನೆ, B ಅನ್ನೋ ಕ್ಯಾಂಡಿಡೇಟು AME ವಿತ್ BSc ಮಾಡಿದ್ದಾನೆ. ಇಬ್ರಿಗೂ 6 ಇಯರ್ಸ್ ಎಕ್ಸ್ಪೀರಿಯನ್ಸು. ಈಗ ಇಬ್ಬರಲ್ಲೊಬ್ಬರಿಗೆ ನೀವು ಮ್ಯಾನೇಜರ್ ಪೊಸಿಷನ್ಗೆ ಅಥವಾ ಆಫೀಸರ್ ಪೊಸಿಷನ್ಗೆ ಪ್ರಮೋಷನ್ ಕೊಡಬೇಕು. ಎರಡೂ ಫೈಲು ನಿಮ್ಮ ಹತ್ರನೇ ಬಂತು. ಆ್ಯಂಡ್ ರಿಮೆಂಬರ್, ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ರಿಸರ್ವೇಷನು, ಡಾಮಿನೇಷನು ಎರಡೂ ಇಲ್ಲ. ರಿಸರ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಸ್ಟ್, ಕಮ್ಯುನಿಟಿ, ರೇಸ್, ರಿಲಿಜನ್, ಜೆಂಡರ್ ಯಾವುದೂ ರಿಸರ್ವೇಷನ್ ಇಲ್ಲ. ಇಬ್ಬರಲ್ಲಿ ಒಬ್ಬರಿಗೆ ಈಗ ಪ್ರಮೋಷನ್ ಕೊಡಬೇಕು ಆಫೀಸರ್ ಪೊಸಿಷನ್ಗೆ. ಎರಡೂ ಫೈಲು ನಿಮ್ಮ ಹತ್ರ ಬಂತು. ನೀವೇ ಆ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟ್ರು, ಯಾರಿಗೆ ಪ್ರಮೋಷನ್ ಕೊಡ್ತೀರಾ? ಆಬ್ವಿಯಸ್ಲಿ ಕ್ಯಾಂಡಿಡೇಟ್ ಬಿಗೆ ಕೊಡ್ತೀರಾ. ಯಾಕಂತಂದರೆ ಅವನ ಹತ್ರ ಎಕ್ಸ್ಪೀರಿಯನ್ಸ್ ಜೊತೆಗೆ ಕ್ವಾಲಿಫಿಕೇಷನ್ ಕೂಡ ಇದೆ. ಆ್ಯಂಡ್ ರಿಮೆಂಬರ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನಮ್ಮ ದೇಶದಲ್ಲಿ ಗ್ರ್ಯಾಜುಯೇಟ್ಸ್ ಅಂದರೆ ಆಫೀಸರ್ ಪೊಸಿಷನ್ಗೆ ಹೋದವರು ಗ್ರೀನ್ ಇಂಕಲ್ಲಿ ಸೈನ್ ಮಾಡ್ತಾರೆ. ಗ್ರೀನ್ ಇಂಕಲ್ಲಿ ಸೈನ್ ಮಾಡೋವಂಥ ಕ್ಯಾಂಡಿಡೇಟ್ಸ್ಗಳು ದೇ ಮಸ್ಟ್ ಹ್ಯಾವ್ ಡಿಗ್ರಿ ಇನ್ ದರ್ ಹ್ಯಾಂಡ್, ಗ್ರ್ಯಾಜುಯೇಟ್ ಆಗಿರಲೇಬೇಕು. ವಿತೌಟ್ ಗ್ರ್ಯಾಜುಯೇಷನ್ ಆಫೀಸರ್ ಪೊಸಿಷನ್ಗೆ ಕೊಡಂಗೂ ಇಲ್ಲ ಪ್ರಮೋಷನು, ಆ್ಯಂಡ್ ಅವ್ರು ಗ್ರೀನ್ ಇಂಕಲ್ಲಿ ಸೈನ್ ಹಾಕಂಗೂ ಇಲ್ಲ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಂದು ಸಣ್ಣದಾಗಿ ರಿವೈಸ್ ಮಾಡೋಣ. ವಿತೌಟ್ BSc ಮಾಡಿದ್ರೆ ಏನಾಗುತ್ತೆ ಹೇಳಿ. ಒಂದು, ವಿತೌಟ್ BSc ಮಾಡಿದ್ರೆ ನೀವು ಗ್ರ್ಯಾಜುಯೇಟ್ ಪದವೀಧರರಾಗಕ್ಕಾಗಲ್ಲ, ಓಕೆನಾ ನೋಡ್ಕೊಳ್ಳಿ. ವಿತೌಟ್ BSc ಬರೀ AME ಮಾಡಿದ್ರೆ ಗೌರ್ಮೆಂಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಓಕೆನಾ ನೋಡ್ಕೊಳ್ಳಿ. ವಿತೌಟ್ BSc ಬರೀ AME ಮಾಡ್ಕೊಂಡು ಕೂತ್ಕೊಂಡ್ರೆ IT ಸೆಕ್ಟರಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಯಾಕೆ? ನಿಮ್ಮ ಫೇವ್ರೇಟ್ AIML ಆ್ಯಂಡ್ ಡೇಟಾ ಸೈನ್ಸ್ ಬರಲ್ಲ.
ಇದನ್ನು ಓಕೆ ನಾನು ನೋಡ್ಕೊಳ್ಳಿ. ವಿತೌಟ್ BSc ಮಾಡಿದ್ರೆ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ನಿಮಗೆ, ಮುಂದೆ ಪ್ರಮೋಷನ್ ಆಗೋಕ್ಕಾಗಲ್ಲ. ಅಲ್ಲಿ ಹೋಗಿ ರೀಗ್ರೀಟ್ ಮಾಡ್ಕೊಳ್ಳೋ ಬದಲು ಈಗಲೇ ಹೇಳ್ತಾ ಇದ್ದೀನಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಮಾಡ್ಕೊತಾನೆ AME ವಿತ್ BSc ಮಾಡ್ಕೊಂಬಿಡಿ, ಎರಡು ಒಟ್ಟಿಗೆ ಮುಗ್ದೋಗುತ್ತೆ. ನಾಳೆ ಪ್ರಮೋಷನ್ಗೂ ಎಲಿಜಿಬಲು, ಗೌರ್ಮೆಂಟ್ ಎಕ್ಸಾಮ್ಗೂ ಎಲಿಜಿಬಲು, ಗ್ರ್ಯಾಜುಯೇಟು ಆಗ್ತೀರಾ. ದೆನ್ ಇನ್ ಕೇಸ್ ನಿಮ್ಗೆ ನಾಳೆ ಏರ್ಕ್ರಾಫ್ಟ್ ಇಂಡಸ್ಟ್ರಿ ಇಷ್ಟ ಆಗಲಿಲ್ಲ, ಸೆಟ್ ಆಗಲಿಲ್ಲ, ಏನೋ XYZ ಪ್ರಾಬ್ಲಮ್ಗಳಾಯಿತು ಅಂದರೆ ನೀಟಾಗಿ AI ML ಆ್ಯಂಡ್ ಡೇಟಾ ಸೈನ್ಸ್ ಬೇಸಿಸ್ ಮೇಲೆ IT ಕಂಪ್ನಿಗೂ ಸ್ವಿಚ್ ಆಗಿಬಿಡ್ಬೋದು. ಎವ್ರಿಥಿಂಗ್ ವಿಲ್ ಬಿಕಮ್ ಈಸಿ. ಓದಬೇಕಾದ್ರೆ ಓದ್ಬಿಡಿ, ಪೇರೆಂಟ್ಸು ಸಪೋರ್ಟಿವ್ ಆಗಿ ಓದಿಸಿದ್ರೆ. ಸೊ AME ಮಾಡಿದ್ರೆ ವಿತ್ BSc ಯಾಕೆ ಮಾಡಬೇಕು ಅಂತ ಈಗ ಗೊತ್ತಾಯ್ತಾ ನಿಮಗೆ. ಲೆಟ್ ಅಸ್ ಚೇಂಜ್ ಟು ದ ನೆಕ್ಸ್ಟ್ ಕ್ವಶನ್. 4ನೇ ಕ್ವಶನ್ಗೆ ಆನ್ಸರ್ ಹೇಳಿದೆ, ಮೊದಲನೇ ಕ್ವಶನ್ಗೂ ಆನ್ಸರ್ ಹೇಳಿದೆ. 2ನೇ ಕ್ವಶನ್ನ ಡಿಸ್ಕಸ್ ಶುರು ಮಾಡೋಣ. 2ನೇ ಕ್ವಶನ್ ಏನಿತ್ತು ನಮ್ಮದು, AME ಮಾಡಿದ್ರೆ ವಿತ್ BSc ಯಾಕೆ ಮಾಡಬೇಕು, BSc ಬದಲು BCAನೋ ಅಥವಾ BBAನೋ ಜೊತೆಗೆ ಹಾಕೊಂಡು ಮಾಡಿದ್ರೆ ಏನಾಗುತ್ತೆ ಅನ್ನೋದಿತ್ತು. ಸೊ ಕೇಸ್ ನಂಬರ್ 1, AME ವಿತ್ BCA ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ದಟ್ ಇಸ್ ಕೇಸ್ ನಂಬರ್ 1, AME ವಿತ್ BCA. BCA ಫುಲ್ ಫಾರ್ಮ್ ಹೇಳಿ ಒಂಚೂರು. Bachelor of Computer Application. BCA syllabus is all about coding, information technology and computer science. BCA syllabus ಈ ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ. AME syllabus is all about aircraft maintenance, aircraft sciences ಈ ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ. AME syllabus ಈ ಡೈರೆಕ್ಷನ್ಗೆ ಹೋಗ್ತಾ ಇದೆ, BCA syllabus ಈ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಎರಡು ದೋಣಿಯಲ್ಲಿ ಕಾಲು ಇಡ್ತೀರಾ, ಆ ಕಡೆ ನೀವು BCAಲ್ಲೂ ಸಕ್ಸೀಡ್ ಹಾಕಾಗಲ್ಲ, ಈ ಕಡೆ AMEಲ್ಲೂ ಸಕ್ಸೀಡ್ ಹಾಕಾಗಲ್ಲ. ವಾಟ್ ಐ ಮೀನ್ ಟು ಸೇ ಅಂತಂದರೆ ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ರಿಮೆಂಬರ್, BCA ಎಕ್ಸಾಮಿನೇಷನ್ ಹೆಚ್ಚು ಕಮ್ಮಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬೀಳುತ್ತೆ. AME ಎಕ್ಸಾಮಿನೇಷನು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬೀಳುತ್ತೆ. ಎರಡರಲ್ಲಿ ಒಂದನ್ನು ಬಿಡಬೇಕೀಗ, ಯಾಕಂದರೆ ಓವರ್ಲ್ಯಾಪ್ ಆಯ್ತಲ್ಲ. ಐದರ್ BCA ಬಿಡ್ತೀರಾ ಅಥವಾ AME ಬಿಡ್ತೀರಾ. ಸೊ ಫೇಲ್ ಆಗುತ್ತೆ. ಫೇಲ್ ಆದಾಗ ಓವರ್ಲ್ಯಾಪ್ ಆದಂಗೆ ಆಯಿತು. ಆ ಕಡೆ ಅದರಲ್ಲೂ ಸಕ್ಸೀಡ್ ಹಾಕಾಗಲ್ಲ, ಈ ಕಡೆ ಇದರಲ್ಲೂ ಸಕ್ಸೀಡ್ ಹಾಕಾಗಲ್ಲ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ AME ವಿತ್ BCA ಇಸ್ ಎ ಬ್ಯಾಡ್ ಕಾನ್ಸೆಪ್ಟು. ಈಗ ಸೆಕೆಂಡ್ ಕೇಸಿಗೆ ಬರೋಣ. ವಾಟ್ ಈಸ್ ದ ಸೆಕೆಂಡ್ ಕೇಸ್? AME ವಿತ್ BBA ಮಾಡಿದ್ರೆ ಏನಾಗುತ್ತೆ? BBA ಫುಲ್ ಫಾರ್ಮ್ ಹೇಳಿ. Bachelor of Business Administration. BBA is all about Bachelor of Business Administration, which is more relevant to the commerce and art student. BBA syllabus ಹಿಂಗೆ ಹೋಗ್ತಾ ಇರುತ್ತೆ, again AME syllabus ಹಿಂಗೆ ಹೋಗ್ತಾ ಇರುತ್ತೆ. again ಎರಡು ದೋಣಿಯಲ್ಲಿ ಕಾಲು ಇಡ್ತೀರಾ, ಈ ಕಡೆ ಸೈನ್ಸು ಆ ಕಡೆ ಕಾಮರ್ಸ್ ಎರಡು ಓದಂಗೆ ಆಗುತ್ತೆ. again BBA ಎಕ್ಸಾಮಿನೇಷನ್ ಹೆಚ್ಚು ಕಮ್ಮಿ ಡಿಸೆಂಬರ್ ಜನವರಿಲಿ ಬೀಳುತ್ತೆ. again AME ಎಕ್ಸಾಮಿನೇಷನ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬೀಳುತ್ತೆ. ಎರಡರಲ್ಲಿ ಒಂದು ಬರೀಬೇಕಾಗತ್ತೆ. ಐದರ BBA ಬಿಡ್ತೀರಾ ಅಥವಾ AME ಬಿಡ್ತೀರಾ. ಫೇಲ್ ಆಗುತ್ತೆ. ಫೇಲ್ ಆದಾಗ again ಓವರ್ಲ್ಯಾಪ್ ಆದಂಗೆ ಆಯಿತು. ಆ ಕಡೆ BBA ಮೇಲೂ ಕಂಟಿನ್ಯೂ ಹಾಕಾಗಲ್ಲ, ಈ ಕಡೆ AME ಮೇಲೂ ಸಕ್ಸೀಡ್ ಆಗೋಕ್ಕಾಗಲ್ಲ. ಈಗೇನು ಓವರ್ಲ್ಯಾಪ್ ಆದಂಗೆ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಓವರ್ಲ್ಯಾಪ್ ಆಗುವಂಥ ಕೇಸಸ್ಗಳು. ಹಾಗಾಗಿ AME ಮಾಡಂಗಿದ್ರೆ ವಿತ್ BSc ಮಾಡಿ. BCA ಮತ್ತು BBA ಓವರ್ಲ್ಯಾಪಿಂಗ್ ಕೇಸಸ್ಸು. ಇದನ್ನು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಒಂದು ಗಾದೆ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ, ಪ್ರಾವರ್ಬ್ ಮುಖಾಂತರ. ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ಗಾದೆ ಇದೆ. ಏನಂತ? ಎ ಕ್ಯಾಟ್ ವಿತ್ ಚೇಸಸ್ ಟೂ ರ್ಯಾಟ್ ಕ್ಯಾಚಸ್ ನನ್. ಐ ರಿಪೀಟ್, ಎ ಕ್ಯಾಟ್ ವಿತ್ ಚೇಸಸ್ ಟೂ ರ್ಯಾಟ್ ಕ್ಯಾಚಸ್ ನನ್. ಹಾಗಾಗಿ AME ಮಾಡಂಗಿದೆ ವಿತೌಟ್ BSc, ವಿತೌಟ್ BBA. AME ವಿತ್ BSc ಮಾಡಿ. ಈಗ ಕೆಲವ್ರು ಕೇಳ್ತಾರೆ, ಕರೆಕ್ಟು ಸರ್, AME ವಿತ್ BBA ಮಾಡಿದ್ರೆ, AME ವಿತ್ BCA ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತೆ. ವಾಟ್ ಅಬೌಟ್ AME ವಿತ್ BSc? ಆಗ್ಯಾಕೆ ಓವರ್ಲ್ಯಾಪ್ ಆಗಲ್ಲ ಅಂತ ಪ್ರಶ್ನೆ ಕೇಳೋರಿಗೆ ಉತ್ತರ ನಾನು ಹೀಗೆ ಹೇಳ್ತೀನಿ. ಯಾಕೆ ಓವರ್ಲ್ಯಾಪ್ ಆಗಲ್ಲ AME ವಿತ್ BSc ಅಂತಂದರೆ, BSc ಇಸ್ ಎ ಡಿರೈವೇಟಿವ್ ಆಫ್ AME. ವಾಟ್ ಐ ಮೀನ್ ಟು ಸೇ ಅಂತಂದರೆ, AMEಗೆ ಏನು ಓದ್ತಿರೋ BScಗೆ 80% ಆಫ್ ದ ಸಿಲೆಬಸ್ ಸೇಮ್ ಇರುತ್ತೆ. ಯೂಶಲಿ BSc ಯಾರೂ ಫೇಲ್ ಆಗಲ್ಲ, ಯಾಕಂದರೆ AMEಗೆ ಏನು ಓದಿರ್ತಾರೋ ಅದನ್ನೇ ಓದ್ತಾರಲ್ಲ. ಸೊ BSc ಇಸ್ ಎ ಡಿರೈವೇಟಿವ್ ಆಫ್ AME. AME ಸಿಲೆಬಸ್ಸು BSc ಸಿಲೆಬಸ್ಸು 80% ಮ್ಯಾಚಿಂಗು. ಬಟ್ AME ಸಿಲೆಬಸ್ಸು BBA ಸಿಲೆಬಸ್ಸು 10% ಮ್ಯಾಚಿಂಗು. AME ಸಿಲೆಬಸ್ಸು BCA ಸಿಲೆಬಸ್ಸು 0% ಮ್ಯಾಚಿಂಗು. AME ವಿತ್ BSc ಸಿಲೆಬಸ್ಸು 80% ಮ್ಯಾಚಿಂಗ್ ಆಗಿರೋದ್ರಿಂದ ಯೂಶಲಿ ನಿಮಗೆ ಓವರ್ಲ್ಯಾಪ್ ಆಗಲ್ಲ. ಆ್ಯಂಡ್ ಇನ್ನೊಂದು ವಿಚಾರ, AMEಗೆ ಓದ್ತಿರೋ BScಗೂ ಅದೇ ಓದಿರೋದ್ರಿಂದ ನಿಮಗೆ ಓವರ್ಲೋಡ್ ಆಗಲ್ಲ, ಓವರ್ಲ್ಯಾಪ್ ಆಗಲ್ಲ, ಈಸಿಯಾಗಿ ಪಾಸ್ ಮಾಡ್ಕೋತೀರಾ. ಹಾಗಾಗಿ ಹೇಳ್ತಾ ಇರೋದು AME ವಿತ್ BSc ಇಸ್ ಎ ಗುಡ್ ಕಾನ್ಸೆಪ್ಟ್. AME ವಿತ್ BCA ಆ್ಯಂಡ್ AME ವಿತ್ BBA ರಿಸ್ಕಿ ಕಾನ್ಸೆಪ್ಟು, ನಿಮ್ಮ ಚಾಯ್ಸ್. ಸೊ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪಾಯಿಂಟ್ ನೌ, ದಟ್ ಈಸ್ ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ. ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ ಅನ್ನೋದು AME ಮಾಡಿರೋವಂಥ ಕ್ಯಾಂಡಿಡೇಟ್ಸ್ಗೆ ಒಂದು ಬೂನ್ ಅಂದರೆ ವರ ಅಂತ ಕನ್ನಡದಲ್ಲಿ. ಹೇಗೆ ಈ ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ ಅನ್ನೋದು AME ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗೆ ವರ ಆಗುತ್ತೆ? ಬೇಸಿಕಲಿ ವಾಟ್ ಇಸ್ ದಿಸ್ ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ, ಆರ್ ಬೇಸಿಕಲಿ ವಾಟ್ ಇಸ್ ದಿಸ್ ಈಕ್ವಲೆಂಟ್ ಎಂಟ್ರಿ ಅಂದರೆ ಏನು? ಈಕ್ವಲೆಂಟ್ ಎಂಟ್ರಿ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಮಾಡಿಸೋಕ್ಕೆ ಒಂದು ಸಣ್ಣ ಉದಾಹರಣೆ ತಗೋತೀನಿ. ಇವತ್ತು IT ಕಂಪ್ನಿಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಇಂಜಿನಿಯರ್ಸಾ? ಅಥವಾ ಇದೇ ಪ್ರಶ್ನೆ ಇನ್ನೊಂದು ಥರ ಕೇಳ್ತೀನಿ, ಇವತ್ತು ಇಂಜಿನಿಯರ್ಸ್ ಮಾತ್ರ IT ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ. ಅಗೈನ್ ರೆಫರಿಂಗ್ ಬ್ಯಾಕ್ ಟು ದ ಇಂಟ್ರಡಕ್ಟರಿ ವಿಡಿಯೋ ವೇರ್ ವಿ ಡಿಸ್ಕಸ್ಡ್ ದಟ್ 40 to 50% ಆಫ್ ದ ಮ್ಯಾನ್ ಪವರ್ ಟುಡೇ ಇನ್ IT ಕಂಪ್ನಿ ಆರ್ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್. ಇವತ್ತು BCom ಮಾಡಿರೋರು, BA ಮಾಡಿರೋರು, BBA ಮಾಡಿರೋರು, BCA ಮಾಡಿರೋರು, MBA ಮಾಡಿರೋರು, ಡಿಪ್ಲೊಮಾ ಮಾಡಿರೋರೆಲ್ಲ IT ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ದಟ್ಸ್ ಬಿಕಾಸ್ ಆಫ್ ದ ರಿಲೆವೆಂಟ್ ಟೆಕ್ನಿಕಲ್ ಸ್ಕಿಲ್ಸ್ ದೇ ಹ್ಯಾವ್. ಸೊ ಎಸೆನ್ಷಿಯಲಿ ಒಂದು IT ಕಂಪ್ನಿಗೆ ಇವತ್ತು ಮ್ಯಾನ್ ಪವರ್ ಬೇಕು ಅಂತಂದರೆ ದೇ ನೀಡ್ ನಾಟ್ ಟು ರನ್ ಬಿಹೈಂಡ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್, ಅಥವಾ ದೇ ನೀಡ್ ನಾಟ್ ಟು ಹೈರ್ BE ಅಥವಾ BE ಮಾಡಿರೋ ಅಥವಾ ಇಂಜಿನಿಯರಿಂಗ್ ಮಾಡಿರೋ ಗ್ರ್ಯಾಜುಯೇಟ್ಸ್ನ ಅವ್ರು ಹೈರ್ ಮಾಡಬೇಕು ಅಂತಿಲ್ಲ. ಇದನ್ನೇ ನಾವು ಈಕ್ವಲೆಂಟ್ ಎಂಟ್ರಿ ಅಂತ ಕರಿತೀವಿ. ಸೊ ಈಕ್ವಲೆಂಟ್ ಎಂಟ್ರಿ ಕ್ಯಾನ್ ಬಿ ಸಿಂಪ್ಲಿ ಅಂಡರ್ಸ್ಟುಡ್ ಲೈಕ್ ದಿಸ್.
ಒಂದು ಪೊಸಿಷನ್ಗೆ ಅಥವಾ ಒಂದು ಕೆಲಸಕ್ಕೆ ಮಲ್ಟಿಪಲ್ ಕ್ವಾಲಿಫಿಕೇಷನ್ ಇರೋರು ಹೋಗಿ ಎಂಟರ್ ಆಗಿ ಕೆಲಸ ಮಾಡೋದನ್ನು ಈಕ್ವಲೆಂಟ್ ಎಂಟ್ರಿ ಅಂತ ಕರಿತೀವಿ. ಈ ಈಕ್ವಲೆಂಟ್ ಎಂಟ್ರಿ ಅಂದರೆ ಏನಾಗುತ್ತೆ, ಈ ಈಕ್ವಲೆಂಟ್ ಎಂಟ್ರಿಯಿಂದ ಕಾಂಪಿಟೆನ್ಸಿ ಜಾಸ್ತಿ ಆಗುತ್ತೆ, ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ ರೇಷೋ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಪ್ರಾಬ್ಲಮ್ AME ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗೆ ಇರೋದಿಲ್ಲ. ಯಾಕಂತಂದರೆ AME ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗೆ ಅಂತ ಏನು ವೇಕೆನ್ಸಿ ಇರುತ್ತೋ ಅದು ಎಕ್ಸ್ಕ್ಲೂಸಿವ್ ಆಗಿ AME ಮಾಡಿರೋ ಕ್ಯಾಂಡಿಡೇಟ್ಸ್ಗೆ ಕೊಡಬೇಕು ವಿನಃ ಬೇರೆ ಯಾವುದೇ ಕ್ವಾಲಿಫಿಕೇಷನ್ ಮಾಡಿರೋ ಕ್ಯಾಂಡಿಡೇಟ್ಸ್ಗೆ ಕೊಡಕ್ಕೆ ಬರಲ್ಲ. ವಾಟ್ ಐ ಮೀನ್ ಟು ಸೇ ಅಂತಂದರೆ, ಸಪೋಸ್ ಒಂದು XYZ ಅಂತ ಒಂದು ಏರ್ಲೈನ್ ಓಪನ್ ಮಾಡಿ ನಾನು ಹೊಸದಾಗಿ, ನನಗೊಂದು 100 ಜನ AME ಮಾಡಿರೋಂಥ ಕ್ಯಾಂಡಿಡೇಟ್ಸ್ ಬೇಕು. ನಾ ಏನು ಮಾಡಬೇಕು ಅಂತಂದರೆ AME ಕಾಲೇಜ್ಗೆ ಹೋಗಿ ಅಲ್ಲಿ ಓದ್ತಾ ಇರೋವಂಥ AME ಕ್ಯಾಂಡಿಡೇಟ್ಸ್ಗಳನ್ನ ಹೈರ್ ಮಾಡಬೇಕು, ಅಥವಾ ಅಲ್ಲಿಂದ ಓದಿ ಮುಗಿಸಿರೋಂಥ AME ಕ್ಯಾಂಡಿಡೇಟ್ಸ್ಗಳನ್ನ ಹೈರ್ ಮಾಡಬೇಕು ವಿನಃ ನನಗೆ AME ಸಿಗ್ತಿಲ್ಲ ಅಂತ ಯಾವುದೋ BCom ಮಾಡಿರೋರನ್ನ, BA ಮಾಡಿರೋರನ್ನ, BCA ಮಾಡಿರೋರನ್ನ, BBA ಮಾಡಿರೋರನ್ನ ತಗೊಳಕ್ಕೆ ಬರಲ್ಲ. ಇದನ್ನ ಒಂದು ಸಾಲಿಡ್ ಪ್ರೂಫ್ ಜೊತೆಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅಗೇನ್ ರೆಫರಿಂಗ್ ಬ್ಯಾಕ್ ಟು ದ ಡಿಸ್ಕಷನ್ಸ್ ದಟ್ ವಿ ಹ್ಯಾವ್ ಮೇಡ್. ಏರ್ ಇಂಡಿಯಾ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ರು 1200 ಜನ AME ಕ್ಯಾಂಡಿಡೇಟ್ಸ್ಗಳನ್ನ ಹೈರ್ ಮಾಡ್ತೀನಿ ಅಂತ. ಅದೇ ಸ್ಕ್ರೀನ್ಶಾಟ್ನ ಹಿಂದೆ ಒಂದ್ಸಲಿ ಡಿಸ್ಪ್ಲೇಯಲ್ಲಿ ಹಾಕಿ ನಾವು ಡಿಸ್ಕಸ್ ಮಾಡಿದ್ವಿ. ಅಗೇನ್ ಅದೇ ಸ್ಕ್ರೀನ್ಶಾಟ್ನ ಡಿಸ್ಪ್ಲೇ ಮೇಲೆ ಹಾಕ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ದೇ ಆರ್ ಸ್ಟೇಟಿಂಗ್ ದಟ್ 1200 ಹೈಲಿ ಸ್ಕಿಲ್ಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಜಾಬ್ ಇನ್ ದ ಸ್ಟೇಟ್. 1200 AME ಮಾಡಿರೋ ಕ್ಯಾಂಡಿಡೇಟ್ಸ್ಗಳನ್ನೇ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅದು ಏರೋನಾಟಿಕಲ್ಲೂ ಅಲ್ಲ, ಏರೋಸ್ಪೇಸೋ ಅಲ್ಲ, ಗ್ರಾಜ್ಯುಯೇಟ್ಸೋ ಅಲ್ಲ. ಡೈರೆಕ್ಟ್ಲಿ ದೇ ಆರ್ ಸ್ಪೆಸಿಫೈಯಿಂಗ್, ಸಿ ದಟ್ ಸೆಂಟೆನ್ಸ್, ಹೈಲಿ ಸ್ಕಿಲ್ಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಜಾಬ್ಸ್ ಅಂತಿದೆ ಹೊರತು ಏರೋನಾಟಿಕಲ್ಲೋ ಅಲ್ಲ, ಏರೋಸ್ಪೇಸೋ ಅಲ್ಲ, ಗ್ರಾಜ್ಯುಯೇಟ್ಸ್ ಅಂತೂ ಅಲ್ವೇ ಇಲ್ವಾ, ಡಿಗ್ರಿ BE ಗ್ರಾಜ್ಯುಯೇಟ್ಸ್ ಅಂತೂ ಅಲ್ವೇ ಇಲ್ಲ. ಸೊ ಇನ್ ಕೇಸು BE ಮಾಡಿರೋರನ್ನ BCA ಮಾಡೋರನ್ನ ತಗೊಂಡು ಕೆಲಸ ಮಾಡಿಸ್ಬೋದಾಗಿತ್ತು ಅಂತಂದರೆ, ಇನ್ಸ್ಪೈಟ್ ಆಫ್ ಮೆನ್ಷನಿಂಗ್ ದಟ್ ಹೈಲಿ ಸ್ಕಿಲ್ಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಜಾಬ್ಸ್ ದೇ ವುಡ್ ಹ್ಯಾವ್ ಸ್ಟೇಟೆಡ್ ಗ್ರಾಜ್ಯುಯೇಟ್ಸ್ ಅಥವಾ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, 1200 ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಅಥವಾ 1200 ಹೈಲಿ ಸ್ಕಿಲ್ಡ್ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಜಿನಿಯರ್ಸ್ ಅಂತ ಮೆನ್ಷನ್ ಮಾಡ್ತಾ ಇದ್ರು. ವೈ ದೇ ಆರ್ ಸ್ಟ್ರಿಕ್ಟ್ಲಿ ಮೆನ್ಷನಿಂಗ್ 1200 ಹೈಲಿ ಸ್ಕಿಲ್ಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಜಾಬ್ಸ್ ಇನ್ ದ ಸ್ಟೇಟ್ ಅಂತ ಹೇಳಿ? ದಟ್ಸ್ ಬಿಕಾಸ್ AME ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗಳಿಗೆ ದೇ ನೀಡ್ ನಾಟ್ ಟು ಅಂಡರ್ಗೋ ಎ ಕಾಂಪಿಟೇಷನ್ ಕಾಲ್ಡ್ ಎಸ್ equivalent entry. They are free from equivalent entry. Because of this free from equivalent entry, ಇವತ್ತು AME ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗಳ ಡಿಮಾಂಡ್ ಹೇಗಿದೆ ಅಂತಂದರೆ, the candidates are getting placed even before completion of their course. Usually placement ಯಾವಾಗ ಆಗುತ್ತೆ ಹೇಳಿ? ಎನಿ ಕೋರ್ಸ್, ಯು ಟೇಕ್ ಎನಿ ಕೋರ್ಸ್ ಆಫ್ ಯುವರ್ ಚಾಯ್ಸ್. 4 ವರ್ಷದ ಕೋರ್ಸ್ ಆದರೆ 7th ಅಥವಾ 8th ಸೆಮಿಸ್ಟ್ರಲ್ಲಿ ಆಗುತ್ತೆ ಪ್ಲೇಸ್ಮೆಂಟು. 3 ವರ್ಷದ ಕೋರ್ಸ್ ಆದರೆ 5th ಅಥವಾ 6th ಸೆಮಿಸ್ಟ್ರಲ್ಲಿ ಆಗುತ್ತೆ. ಬಟ್ ಇನ್ ದಿಸ್ ಕೋರ್ಸ್ ಇಟ್ ಹ್ಯಾಸ್ ಹ್ಯಾಪನ್, ಇನ್ ದಿಸ್ ಕಾಲೇಜ್ ಇಟ್ ಹ್ಯಾಸ್ ಹ್ಯಾಪನ್ ದಟ್ ಕ್ಯಾಂಡಿಡೇಟ್ಸ್ ಆರ್ ಗೆಟ್ಟಿಂಗ್ ಪ್ಲೇಸ್ಡ್ ಈವನ್ ಬಿಫೋರ್ ಕಂಪ್ಲೀಷನ್ ಆಫ್ ದ ಕೋರ್ಸ್. ಮೊದಲನೇ ವರ್ಷ, 2ನೇ ವರ್ಷದ ಸ್ಟೂಡೆಂಟ್ಸ್ಗಳಿಗೆ ಪ್ಲೇಸ್ಮೆಂಟ್ ಆಗಿದೆ, ಮೊದಲನೇ ವರ್ಷದ ಸ್ಟೂಡೆಂಟ್ಸ್ಗಳಿಗೆ ಪ್ಲೇಸ್ಮೆಂಟ್ ಆಗಿದೆ. ಐ ಸ್ಟಿಲ್ ರಿಮೆಂಬರ್ ದ ಡೇಟ್ಸ್. ಜುಲೈ 7, 2025 ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ಸ್ಗಳು ಕಾಲೇಜ್ಗೆ ಹೋಗಿ ತಮ್ಮ ಸ್ಟಡೀಸ್ನ ಶುರು ಮಾಡಿದರೆ ಫಸ್ಟ್ ಇಯರ್ಗೆ. ಆಗಸ್ಟ್ 8, 2025, ಆಗಸ್ಟ್ 8 ಯು ಕ್ಯಾನ್ ರೆಫರ್ ದ ಕ್ಯಾಲೆಂಡರ್ ಅಂಡ್ ಸಿ. ಆಗಸ್ಟ್ 8 ವರಮಹಾಲಕ್ಷ್ಮಿ ಹಬ್ಬ. ಬೆಳಗ್ಗೆ 10:00 ನಂಗೆ ಫೋನ್ ಬಂತು, ನನ್ನ ಸ್ಟೂಡೆಂಟ್ ಫೋನ್ ಮಾಡಿ ಹೇಳಿದ್ರು, ಸರ್ ಏರ್ ಇಂಡಿಯಾ ಕಂಪ್ನಿಯಿಂದ ಆಫರ್ ಲೆಟರ್ ಬಂದಿದೆ, ಎಕ್ಸೆಪ್ಟ್ ಮಾಡ್ಕೊಳ್ಳಲ್ವಾ ಅಥವಾ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೇಡವಾ ಅಂತ ಕೇಳಿದ್ರು. ಜಸ್ಟ್ 1 ಮಂತ್ ಅಷ್ಟೇ ಅವ್ರು ಸೇರ್ಕೊಂಡು ಕಾಲೇಜಿಗೆ ಕಾಲಿಟ್ಟು 1 ತಿಂಗಳಾಗಿರೋದು. ದೇ ಹ್ಯಾವ್ ಗಾಟ್ ದ ಆಫರ್ ಲೆಟರ್ ಫ್ರಮ್ ಎ ಕಂಪ್ನಿ ಕಾಲ್ಡ್ ಎಸ್ ಏರ್ ಇಂಡಿಯಾ. ಸೆಕೆಂಡ್ ಇಯರ್ ಅಂದರೆ 2024ಕ್ಕೆ ಸೇರ್ಕೊಂಡಂಥ ಸ್ಟೂಡೆಂಟ್ಸ್ಗಳಿಗೆ 2025 ಮೇ ತಿಂಗಳಲ್ಲಿ ದೇ ಹ್ಯಾವ್ ಗಾಟ್ ಆಫರ್ ಲೆಟರ್ ಫ್ರಮ್ ದ ಏರ್ ಇಂಡಿಯಾ. ದಟ್ಸ್ ಬಿಕಾಸ್ ಆಫ್ ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ. ಈವನ್ ಬಿಫೋರ್ ಕಂಪ್ಲೀಟಿಂಗ್ ದ ಕೋರ್ಸ್ ದೇ ಹ್ಯಾವ್ ಗಾಟ್ ದ ಪ್ಲೇಸ್ಮೆಂಟ್ ಫ್ರಮ್ ದ ಕಂಪ್ನಿ ಕಾಲ್ಡ್ ಎಸ್ ಏರ್ ಇಂಡಿಯಾ. ಔಟ್ ಆಫ್ 1200, 60 candidates are already placed. Out of 1200 candidates, already 60 candidates have got the job. 1260 ಕಳೆದಾಕಿ ಇನ್ನೆಷ್ಟು ನಂಬರ್ಸ್ ಇದೆ ಆ ನಂಬರ್ ತಗೊಳ್ಳೋಕ್ಕೆ, ಆ ಮಿಕ್ಕಿದಷ್ಟು ನಂಬರ್ ತಗೊಳ್ಳೋಕ್ಕೆ ವಾಪಸ್ ಏರ್ ಇಂಡಿಯಾ ಅದೇ ಕಾಲೇಜಿಗೆ ಬರ್ತಾನೆ. ಕನ್ಸಿಸ್ಟೆಂಟ್ಲಿ ದಿಸ್ ಹೈರಿಂಗ್ ವಿಲ್ ಹ್ಯಾಪನ್ ಅಗೇನ್ ಆ್ಯಂಡ್ ಅಗೇನ್ ಇನ್ ದ ಸಬ್ಸಿಕ್ವೆಂಟ್ ಇಯರ್ಸು. ಇದು 1 ಪಾಯಿಂಟು. ಇನ್ನೊಂದೇನಂತಂದರೆ, ಆ 60 ಜನ ಕ್ಯಾಂಡಿಡೇಟ್ಸ್ಗಳಲ್ಲಿ ಸುಮಾರು 25 ಜನ ಕ್ಯಾಂಡಿಡೇಟ್ಸ್ಗಳು ನನ್ನ ಸ್ಟೂಡೆಂಟೇ. ಆ 25 ಜನ ಕ್ಯಾಂಡಿಡೇಟ್ಸ್ಗಳಲ್ಲಿ 7 ಜನ ಹಾಸನವರಿದ್ದಾರೆ, 8 ಜನ ತುಮಕೂರವರಿದ್ದಾರೆ, ಮಂಡ್ಯ ಅವ್ರು 2 ಇದ್ದಾರೆ, ಮೈಸೂರವ್ರು 4 ಜನ ಇದ್ದಾರೆ, ಕೊಡಗೂರು 4 ಜನ ಇದ್ದಾರೆ. ದಿಸ್ ಇಸ್ ಹೌ ಇಟ್ ಹ್ಯಾಸ್ ಹ್ಯಾಪನ್ ಬಿಕಾಸ್ ಆಫ್ ದ ಏರ್ ಇಂಡಿಯಾ ಕೆಡೆಟ್ ಪ್ರೋಗ್ರಾಮ್ ಅಂಡ್ ಬಿಕಾಸ್ ಆಫ್ ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ. ಈಗ ಗೊತ್ತಾಯ್ತಾ ನಿಮಗೆ ಯಾಕೆ ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ ಅನ್ನೋದು AME ಮಾಡಿರೋ ಕ್ಯಾಂಡಿಡೇಟ್ಸ್ಗೆ ಒಂದು ವರ ಅಂತ. ಅಂಡ್ ದಿಸ್ ಫ್ರೀ ಫ್ರಮ್ ಈಕ್ವಲೆಂಟ್ ಎಂಟ್ರಿ ಯಾರಿಗೆ ಮಾತ್ರ ಇರೋದು? AME ಮಾಡಿರೋ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇರೋದು. ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜ್ ಆ್ಯಂಡ್ ಒನ್ ಆಫ್ ದ ಬೂನ್ ಫಾರ್ ಓನ್ಲಿ AME ಕ್ಯಾಂಡಿಡೇಟ್ಸ್. ಸೊ ಈ 4 ಪಾಯಿಂಟ್ಸಲ್ಲಿ ಈ ಪಾಯಿಂಟ್ ಏನಿದೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಸ್ವಲ್ಪ ಡಿಸ್ಕಷನ್ಗೆ ಜಾಸ್ತಿ ಟೈಮ್ ತೊಗೊಂಡಿದೆ, ಅಫ್ಕೋರ್ಸ್ ಐ ನೋ ಇಟ್, ಬಟ್ ಸ್ಟಿಲ್ 4 ಪಾಯಿಂಟ್ಸ್ಗಳನ್ನ ಈಸಿಯಾಗಿ ನಿಮ್ಗೆ ಅರ್ಥ ಆಗಂಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಅನ್ಕೋತೀನಿ. ಇದಿಷ್ಟು ನಾನು ನಿಮಗೆ ಈ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದಂತಹ ವಿಚಾರ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೀನಿ. ಇನ್ನೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳ ಜೊತೆಗೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಜೊತೆಗೆ, ಇನ್ನೊಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಥವಾ ಇಂಪಾರ್ಟೆಂಟ್ ಕಂಟೆಂಟ್ಗಳ ಜೊತೆಗೆ ಅಪ್ಕಮಿಂಗ್ ಸೆಷನ್ಸಲ್ಲಿ ಭೇಟಿಯಾಗೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾವ್ದಾದ್ರು AME ಬಗ್ಗೆ ಕೇಳಬೇಕಾದಂಥ ಡೌಟ್ ಇದ್ದರೆ, ಯಾವ ಕಾಲೇಜಲ್ಲಿ ಬಿಫೋರ್ ಕಂಪ್ಲೀಷನ್ ಆಫ್ ದ ಕೋರ್ಸ್ ಪ್ಲೇಸ್ಮೆಂಟ್ ಆಗಿರೋದು, ಯಾವ ಕಾಲೇಜನ್ನು ಚೂಸ್ ಮಾಡಬೇಕು, ಇನ್ನೇನಾದ್ರೂ ಕೋರ್ಸ್ ಬಗ್ಗೆ
ಇನ್ಫಾರ್ಮೇಷನ್ ಬೇಕಾದರೆ, ಸ್ಯಾಲರಿ ಸ್ಟ್ರಕ್ಚರು, ಕೋರ್ಸ್ ಡ್ಯೂರೇಷನು, ಲೋನ್ ಸಪೋರ್ಟು, ಇನ್ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕಾದ್ರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕಮೆಂಟ್ ಬಾಕ್ಸಲ್ಲೂ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಯು ಆರ್ ಫ್ರೀ ಟು ಕಾಲ್ ಆರ್ ಚಾಟ್. ಆ್ಯಂಡ್ ಇನ್ನೊಂದಷ್ಟು ಕಂಟೆಂಟ್ಗಳ ಜೊತೆಗೆ ಅಪ್ಕಮಿಂಗ್ ಸೆಕ್ಷನ್ಸಲ್ಲಿ ಭೇಟಿ ಮಾಡೋಣ. ಇಷ್ಟು ಹೇಳ್ತಾ ನಾನು ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.